ಹಾಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಸೊ ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಊರಿಗೆ ಹೋಗಿದ್ದೆ, ಯಾಕಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಮಕ್ಕಳಿಗೆಲ್ಲ. ಸೊ ಅದಕ್ಕೋಸ್ಕರ ಅಂತ ಸ್ವಲ್ಪ ದಿವಸ ಚೇಂಜಸ್ ಇರಲಿ ಅನ್ನೋಗೋಸ್ಕರ ನಾನು ಊರಿಗೆ ಹೋಗಿದ್ವಿ. ಸೊ ಮೊನ್ನೆ ತಾನೇ ಬಂದ್ವಿ, ಯಾಕಂದರೆ ಊರಲ್ಲಿ ನನಗೆ ವಿಡಿಯೋಸ್ ಎಲ್ಲ ಮಾಡೋಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂದ್ಬಿಟ್ಟು ಸೊ ಇವತ್ತೊಂದು ಸಿಂಪಲ್ ಆಗಿರೋ ಬಿಗ್ನರ್ಸ್ ಯಾರೆಲ್ಲ ಕುಚ್ಕಾಡ್ತಾ ಇದ್ದೀರಾ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಚಿಕ್ಕ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆಲ್ಮೋಸ್ಟಾಗಿ ಯಾರೆಲ್ಲ ಕುಚ್ಚು ಕಟ್ಟಬೇಕು ಅಂತ ಇದ್ದೀರಾ, ಇಲ್ಲ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅನ್ನೋರು ಕೂಡ ಯೂಸ್ ಆಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ನೋಡಿ, ಯಾರೆಲ್ಲ ಕುಚ್ಚು ಕಟ್ಟಬೇಕು ಅಂತ ಇದ್ದೀರಲ್ವ ಅಂಥವ್ರಿಗೆ ನೀವು ಏನು ಮಾಡಬೇಕು ಅನ್ನೋದಾದರೆ, ಮೊದಲನೇ ಟಿಪ್ಸ್ ಏನು ಮಾಡಬೇಕು ಅನ್ನೋದಾದರೆ, ನೀವು ಇವಾಗ ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋಸು ನೋಡ್ತೀರಾ. ನನ್ನದೇ ವೀಡಿಯೋಸ್ ಅಂತಲ್ಲ, ಎಲ್ಲ ಥರ ವೀಡಿಯೋಸು ನೋಡ್ತೀರಾ. ಹಾಗೆ ತುಂಬ ವೆರೈಟಿ ಕುಚ್ಚು ಹಾಕ್ತಾರೆ. ಅಂಥದ್ದೆಲ್ಲ ಇವಾಗ ನಮ್ಗೆ ಏನು ಮಾಡಬೇಕು ಅಂದರೆ, ನೀವು ಎನಿ ಟೈಮ್ ಕುಚ್ಚು ಮಾಡಿದಾಗೆಲ್ಲ ನೋಡೋಕ್ಕಾಗಲ್ವಲ್ಲ. ಸೊ ಏನು ಮಾಡಬೇಕು, ಒಂದು ವಿಡಿಯೋನ ನೋಡ್ತಾ ನೀವು ಹೇಗೆ ವಿಡಿಯೋ ನೋಡ್ತೀರಲ್ವ ಅದೇ ಥರ ನೀವು ವಿಡಿಯೋಗೆ ಟ್ರೈ ಮಾಡ್ತಾ ಇರಬೇಕು. ಇವಾಗ ನಾವು ಒಂದು ವಿಡಿಯೋದಲ್ಲಿ ಒಂದು ಡಿಸೈನ್ ನೋಡ್ತಾ ಇದ್ದೀನಿ. ಸೊ ಆ ಡಿಸೈನ್ ಹೇಗೆ ಹಾಕಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಆವಾಗ ನಾವು ಏನು ಮಾಡಬೇಕು, ಸೊ ವಿಡಿಯೋನ ಆನ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಅದೇ ಥರ ಅವ್ರು ಹೇಗೆ ಹಾಕ್ತಾರೆ ನೋಡಿ, ಅದೇ ಥರ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಕೂಡ ಕುಚ್ಚು ಕಟ್ಟೋಕ್ಕೆ ಅದೇ ಥರ ಸ್ಟಾರ್ಟ್ ಮಾಡ್ಬೋದು. ಸೊ ನಮಗೆ ಇವಾಗ ಜ್ಞಾಪಕ ಇರಲ್ಲ, ಇವಾಗ ಒಂದು ಸರಿ ಕಟ್ತೀವಿ, ನೆಕ್ಸ್ಟ್ ನಮ್ಗೆ ಜ್ಞಾಪಕ ಇರಲ್ಲ ಅದು ಹೇಗೆ ಕಟ್ಟಬೇಕು ಅನ್ನೋದು ಜ್ಞಾಪಕ ಇರಲ್ಲ. ಸೊ ಆವಾಗ ಏನು ಮಾಡಬೇಕು, ನಾವು ಸ್ವಲ್ಪ ವಿಡಿಯೋನ ಈ ಥರ ಮಾಡಿಬಿಟ್ಟು ನಾವು ಒಂದು ಫೈಲ್ ಥರ ಮಾಡಿಕೊಂಡ್ರೆ ನಿಮಗೆ ಯಾವಾಗೂ ಎನಿ ಟೈಮ್ ಯೂಸ್ ಆಗುತ್ತೆ. ಸೊ ಯಾವಾಗ ಬೇಕಾದ್ರೂ ನೀವು ಇವಾಗ ಕಸ್ಟಮರ್ಸ್ ಬೇರೆ ಸ್ಯಾರಿ ತಂದ್ಕೊಂಡು ನಮ್ಗೆ ಈ ಡಿಸೈನ್ ಬೇಕು ಅನ್ನೋದಾದ್ರೂ ಆ ಡಿಸೈನ್ ನೀವು ಚೆಕ್ ಮಾಡಿಬಿಟ್ಟು ಬೇಗ ನೀವು ಆ ಡಿಸೈನ್ ಹಾಕೋಕ್ಕೆ ಟ್ರೈ ಮಾಡ್ಬೋದು. ಸೊ ನಾನು ಇಲ್ಲಿ ಆಲ್ಮೋಸ್ಟಾಗಿ ಮಾಡಿಟ್ಟಿದ್ದೀನಿ. ನಿಮಗೆ ಸ್ವಲ್ಪ ಹೇಗಿದೆ ಡಿಸೈನ್ಸು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ಎಲ್ಲ ಸ್ಯಾಂಪಲ್ ಪೀಸನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೇಸ್ ಇರುತ್ತಲ್ವ, ಆ ಲೇಸ್ಗೆ ನಾವು ಯಾವ್ಯಾವ ಡಿಸೈನ್ ಬೇಕು ಅನ್ನೋದನ್ನು ನೋಡಿಬಿಟ್ಟು ಆ ಡಿಸೈನ್ಸು ಸ್ವಲ್ಪ ಮಾಡಿಬಿಟ್ಟು ನಾನು ಅದಕ್ಕೆ ಒಂದು ರೇಟ್ ಅನ್ನೋದು ಫಿಕ್ಸ್ ಮಾಡ್ತೀನಿ. ಸೊ ಇವಾಗ ಒಂದು ಈ ಡಿಸೈನ್ ಇದೆ ಅಲ್ವಾ, ಈಗ ಈ ಡಿಸೈನ್ಗೆ 400 to 550 ಗಂಟ ರೇಂಜ್ ಇದೆ. ಸೊ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ ಇದ್ದರೆ 150 ರುಪೀಸ್ ಕಡಿಮೆ ಮಾಡಿದ್ರು ನೀವು ಒಂದು 500 ರೂಪಾಯಿ ಗಂಟ ನೀವು ಚಾರ್ಜನ್ನು ಮಾಡ್ಬೋದು. ಸೊ ಯಾವಾಗಾದರೂ ಬರೋ ಕಸ್ಟಮರ್ಸ್ ಇದ್ದಾರೆ, ನ್ಯೂ ಕಸ್ಟಮರ್ಸು ಅಂಥವ್ರು, ಈಗ ನೀವು ಸ್ಟಾರ್ಟಿಂಗಲ್ಲಿ ನೀವು ಪ್ರೈಸನ್ನು ಹೇಳ್ತಾ ಇದ್ದೀರಾ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ಪ್ರೈಸ್ ಹೇಳಬೇಕು ಫ್ರೆಂಡ್ಸ್. ಯಾಕಂದರೆ ನಮಗೆ ಕಸ್ಟಮರ್ಸ್ ಬೇಕು. ಸೊ ಒಂದು ಸರಿ ಕಸ್ಟಮರ್ಸ್ ಬಂದರೆ ಅವರು ಎಲ್ಲೂ ಹೋಗಲ್ಲ ನಮಗೆ ಬಿಟ್ಟು. ಸೊ ಆ ಥರ ನೀವು ಪ್ರೈಸನ್ನು ಕಡಿಮೆ ಮಾಡಿಬಿಟ್ಟು ಹಾಗೆ ಫಿನಿಷಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಿಕೊಟ್ರೆ ಯಾವುದೇ ಕಾರಣಕ್ಕೂ ಅವ್ರು ಬೇರೆಯವ್ರ ಹತ್ರ ಹೋಗಲ್ಲ. ಅದು ಮಾತ್ರ 100% ಶೋರಿಂದ ನಾನು ಹೇಳ್ತೀನಿ. ನೋಡಿ, ಈ ಥರ ಎಲ್ಲ ಡಿಸೈನ್ಸ್ ಏನಿರುತ್ತಲ್ವ, ಈ ಥರ ಡಿಸೈನ್ಸು ನಾನು ಈ ಥರ ಫೈಲನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದೊಂದು ಡಿಸೈನ್ಸ್ಗೂ ಒಂದೊಂದು ರೇಟನ್ನು ಹಚ್ಚಿಬಿಟ್ಟು ನಾನು ಈ ಥರ ಮಾಡಿರೋದು. ಬ್ರೈಡಲ್ ಆಗಿರ್ಬೋದು, ಸಿಂಪಲ್ ಡಿಸೈನ್ಸ್ ಆಗಿರ್ಬೋದು, ಹೆವಿ ಡಿಸೈನ್ಸ್ ಆಗಿರ್ಬೋದು, ವೆಡ್ಡಿಂಗ್ ಡಿಸೈನು, ಯಾವುದೇ ಥರ ಡಿಸೈನ್ಸ್ ಇದ್ದರೆ ಕೂಡ ನೀವು ಇವಾಗ 200 ರೇಂಜ್ ಇರ್ಬೋದು, 300 ರೇಂಜ್, 400 ರೇಂಜ್, 1000 ಗಂಟ ರೇಂಜಲ್ಲಿ ಇರೋ ಡಿಸೈನ್ಸ್ ಕೂಡ ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ಅವ್ರು ಬಂದು ನಿಮಗೆ ಡಿಸೈನ್ಸ್ ಫೋನಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ನೀವು ಈ ಥರ ನಮಗೆ ಈ ಥರ ಡಿಸೈನ್ಸ್ ಬೇಕು ಅಂತ ತೋರಿಸ್ತಾರಲ್ಲ, ಆ ಥರ ಡಿಸೈನ್ಸ್ ನಮ್ಮ ಹತ್ರ ಮಾಡಿರೋದಿದ್ದರೆ ನಾವು ಬೇಗ ತೋರಿಸ್ಬೋದು. ಅದಕ್ಕೆ ರೇಂಜ್ ಕೂಡ ಫಿಕ್ಸ್ ಮಾಡಿರ್ತೀವಿ. ಸೊ ಅದರಲ್ಲಿ ಒಂದು 50-200 ಕಮ್ಮಿ ಮಾಡಿಬಿಟ್ರೂ ನಮಗೆ ಆರಾಮಾಗಿ ಸಿಗುತ್ತೆ ಲಾಭ. ಅದರಲ್ಲಿ ಈ ಥರ ನೀವು ಮಾಡಿಟ್ಕೊಳ್ಳೋದು ತುಂಬಾ ಬೆಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ನೋಡಿ, ನನಗೆಲ್ಲ ಥರ ಡಿಸೈನ್ಸನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಲ್ವ, ಆ ಡಿಸೈನ್ಸ್ ಕೂಡ ನಾನು ಮಾಡಿಟ್ಕೋತೀನಿ. ಯಾಕಂದರೆ ಇವಾಗ ಸೀರೆ ಕಟ್ಟೋದು ತೋರಿಸ್ತೀನಿ ನಿಮಗೆ ವಿಡಿಯೋ. ಇವಾಗ ಸೀರೆ ಬರುತ್ತೆ, ಆ ಸೀರೆದು ವಿಡಿಯೋ ಕೂಡ ಇರುತ್ತೆ. ಸೊ ಸೀರೆಗೆ ಮಾಡಿದೆ ಅಂದರೆ ನನಗೆ ಸ್ಯಾಂಪಲ್ ಪೀಸ್ ತೋರಿಸೋಕಿರಲ್ವಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಸೀರೆಗೆ ಮಾಡಿರೋದು ತೋರಿಸ್ತೀನಿ ಮತ್ತು ಸ್ಯಾಂಪಲ್ ಪೀಸಲ್ಲಿ ಮಾಡಿ ಇಟ್ಕೊಂಡಿರೋದು ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ಫೋನಲ್ಲಿ ಅಷ್ಟೊಂದು ಅವ್ರಿಗೆ ಕ್ಲಿಯರಿಟಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಈ ಥರ ಒಂದು ಫೈಲಾಗಿ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ ಅವ್ರಿಗೆ ತೋರಿಸ್ಬೋದು.
ನೋಡಿ ಪ್ರತಿಯೊಂದು ಡಿಸೈನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಯಾವುದು ಥರ ಡಿಸೈನ್ಸ್ ಹುಡುಕಿದ್ರೂ ಆರಾಮಾಗಿ ಈ ಫೈಲಲ್ಲಿ ಸಿಗುತ್ತೆ ನನಗೆ. ಯಾವುದು ಹುಡುಕೋಷ್ಟು ನನಗೆ ಅವಶ್ಯಕತೆ ಇರಲ್ಲ. ಫೈಲ್ ಇರುತ್ತೆ, ಆ ಫೈಲ್ ನಂಬರ್ ಹಾಕಿಡ್ತೀನಿ. ಅದ್ರ ಮೇಲೆ ನನಗೆ ಯಾವ ನಂಬರಲ್ಲಿ ಯಾವ ಡಿಸೈನ್ಸ್ ಇದೆ ಅನ್ನೋದು ನನಗೆ ಆರಾಮಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫೈಲನ್ನು ಮಾಡಿಟ್ಕೊಂಡಿದ್ದೇನೆ. ಈ ಫೈಲ್ ಬಂದುಬಿಟ್ಟು ನಾನು ಆಲ್ಮೋಸ್ಟಾಗಿ ನೋಡಿ ಒಂದು 50-60 ಪೀಸಸ್ದು ಫೈಲ್ ಇದೆ ಇದು. ಆಲ್ಮೋಸ್ಟಾಗಿ ನಾನು 2-3 ಫೈಲ್ ಕಂಪ್ಲೀಟ್ ಮಾಡಿದ್ದೀನಿ. ಈ ಫೈಲ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಡಿಸೈನ್ಸ್ ಇದೆ ಫ್ರೆಂಡ್ಸ್. ಒಂದು 1000 ಮೇಲೆ ಡಿಸೈನ್ಸ್ ಇದೆ, ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಡಿಸೈನ್ಸ್ ಇದೆ. ಅದಕ್ಕೆ ಬಿಟ್ಟು ನಾನು ಸ್ಯಾರಿ ಕೂಡ ಎಷ್ಟೋ ಡಿಸೈನ್ಸ್ ಹಾಕ್ತಾ ಇರ್ತೀನಿ. ಸೊ ಅವ್ರು ಹೊಸದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನಗೆ ಈ ಡಿಸೈನ್ ಹಾಕ್ಕೊಡಿ ಮೇಡಮ್ ಅಂತ ಅಂದ್ಕೊಟ್ರು ನಾನು ಆ ಡಿಸೈನ್ ಹಾಕಿ ತೋರಿಸ್ಕೊಡ್ತೀನಿ ಅವ್ರಿಗೆ. ಸೊ ಈ ಡಿಸೈನ್ಸ್ ನನಗೆ ಬರಲ್ಲ ಅನ್ನೋದಿಲ್ಲ, ನನಗೆಲ್ಲ ಥರ ಡಿಸೈನ್ಸು ಹಾಕಿಡ್ತೀನಿ. ಹಾಗೆ ಪೀಸಸ್ ಕೂಡ ಎಲ್ಲ ಥರ ಪೀಸಸ್ ನಾನು ಮಾಡಿ ಈ ಥರ ಸ್ಯಾಂಪಲ್ ಪೀಸಸ್ ಮಾಡಿ ಇಟ್ಕೊಂಡು ಫೈಲಿಗೆ ಜಾಯಿಂಟ್ ಮಾಡಿ ಇಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ. ಸೊ ಮತ್ತು ಈ ಥರ ಡಿಸೈನ್ಸು ತುಂಬ ಹೆವಿ ಆರ್ಚು, ಹಾಗೆ ತೋರಣ ಕಟ್ತೀವಲ್ಲ ಬಾಗಿಲಿಗೆ, ಆ ಥರ ಡಿಸೈನ್ಸಲ್ಲೂ ನಾನು ಮಾಡ್ತೀನಿ. ಆ ಥರ ಡಿಸೈನ್ಸ್ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಇವಾಗ ಬ್ಲೌಸ್ ವರ್ಕಿಗಾಗಿರ್ಬೋದು, ಹಾಗೆ ಆರಿ ವರ್ಕ್, ಹ್ಯಾಂಡ್ ವರ್ಕ್, ಇದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಫ್ರೆಂಡ್ಸು. ಯಾವುದೇ ಥರ ಕೆಲಸ ಮಾಡಿಲ್ಲ ಅಂದ್ರೂ ಆರಾಮಾಗಿ ಮನೇಲಿ ದಿನಕ್ಕೆ 2 ಸ್ಯಾರಿ ಕಟ್ಕೊಂಡ್ರೂ 250 2 ಸೀರೆ ಬೇಬಿ ಕುಚ್ಚು ಕಟ್ರೂ 500 ರೂಪಾಯಿ ಬರುತ್ತೆ ಫ್ರೆಂಡ್ಸ್ ಆರಾಮಾಗಿ. ಸೊ ಮನೇಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಕೆಲಸ ಮಾಡ್ಬೋದು. ಹೌಸ್ ವೈಫ್ ಇದ್ದರೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ 10 ಗಂಟೆಗೆಲ್ಲ ಮಕ್ಕಳು ಹೋದರು ಅಂದರೆ ಅದ್ರ ಮೇಲೆ ನಮಗೇನೂ ಕೆಲಸ ಇರೋಲ್ಲ. ಈ ಥರ ನಾವು ಕೆಲಸ ಮಾಡ್ಕೊಂಡಿದ್ರೆ ಅಲ್ಪ ಸ್ವಲ್ಪ ಮನೆ ಖರ್ಚಿಗಾದರೂ ನಮಗೆ ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಹೇಗಿದೆ ಡಿಸೈನ್ಸ್ ಎಲ್ಲ ಅಂತ ನೋಡ್ತಾ ಇದ್ದೀರಲ್ಲ, ಒಂದ್ರಿಗಿಂತ ಒಂದು ಚೆನ್ನಾಗಿದೆ ಡಿಸೈನ್ಸು. ನಾನು ಫೈಲ್ ಕೊಟ್ಟರೆ ಅಂದರೆ ಸಾಕು ಯಾವ ಡಿಸೈನ್ಸ್ ಹಾಕಲಿ ಅನ್ನೋ ಕನ್ಫ್ಯೂಸಲ್ಲಿ ಇರ್ತಾರೆ ಕಸ್ಟಮರ್ಸ್ ಎಲ್ಲ. ಅಷ್ಟೊಂದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಹಾಗೆ ಫಿನಿಶಿಂಗ್ ಕೂಡ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ ಇವಾಗ ಇದು ರೀಸೆಂಟಾಗಿ ಮಾಡಿರೋ ಫೈಲ್ಸು. ಇವಾಗಿನ್ನ ಥರ್ಡ್ ಫೈಲನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಲೇಸ್ಗೆ ಮಾಡಿ ಸ್ಯಾಂಪಲ್ ಪೀಸನ್ನು ಮಾಡಿಬಿಟ್ಟು ಈ ಥರ ನಾನು A4 ಶೀಟ್ಗೆ ಈ ಥರ ಪಿನ್ನನ್ನು ಮಾಡ್ಕೊಂಡು ಒಂದು ಫೈಲಾಗಿ ರೆಡಿ ಮಾಡ್ಕೋತೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಮುಂದೆ ಕೂಡ ಒಳ್ಳೆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಕೂಡ ಯಾವುದಾದ್ರೂ ಡಿಸೈನ್ಸ್ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ ಡಿಸೈನ್ ನಾನು ಆದಷ್ಟು ಬೇಗ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.